ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ನಿಪ್ಪಾಣಿ ಕೆಲ ಕಡೆ ಶಾಂತ ರೀತಿಯೇ ಮತದಾನ ನಡೆದರೂ ಇನ್ನು ಕೆಲ ಕಡೆ ಗದ್ದಲ ಕೋಲಾಹಲಕ್ಕೆ ಕಾರಣವಾಯಿತು. ಚಿಕ್ಕೋಡಿ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಸುಮಾರು 70% ಹಣ ಹಂಚಿಕೆ ಮಾಡಿದ್ದು ಇರ್ತಾರೆ. ಇನ್ನು ಕೆಲ ಜನರಿಗೆ ಸುಮಾರು 30% ಹಣ ಹಂಚಿಕೆ ಆಗಬೇಕಾಗಿತ್ತು. ಸ್ಥಳಕ್ಕೆ ಮಾಧ್ಯಮ ಪ್ರತಿನಿಧಿ ಭೇಟಿ ನೀಡಿದ್ರಿಂದ ಹಣ ಹಂಚಿಕೆ ಮಾಡಲು ಆಗಿಲ್ಲ. ಕಾರಣ ಯಾರಿಗೆ ಬೇರೆ ಬೇರೆ ಊರಿನವರಿಗೆ ಮತದಾನ ಮಾಡಲು ಬರಲು ಹೇಳಿ ಅವರಿಗೆ ಪ್ರೈವೇಟ್ ಗಾಡಿಗಳ ತೆಗೆದುಕೊಂಡು ಬಂದರೂ ಖರ್ಚನ್ನು ನೀಡಿಲ್ಲದ ಕಾರಣ ಹಣ ಮುಟ್ಟಿಲ್ಲ. ಅಂತಹ ಜನರು ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಮಾಧ್ಯಮದವರಿಗೆ ಎಲ್ಲೆಲ್ಲಿ ಎಷ್ಟು ರೂಪಾಯಿಗಳನ್ನು ಹಂಚಿದ್ದಾರೆ ಎಂದು ಹೇಳಿಕೆ ನೀಡಿದ್ದಾರೆ. ನಿಪ್ಪಾಣಿ ಶಹರದಲ್ಲಿ ಕೂಡ ಮುನ್ಸಿಪಲ್ ಹೈಸ್ಕೂಲ್ನಲ್ಲಿ ಕೆಲ ವೇಳೆ ಗೊಂದಲದ ವಾತಾವರಣ ನಿರ್ಮಾಣಗೊಂಡಿತು. ಮತದಾನ ಮಾಡಲು ಬಟನ್ ಒತ್ತಿದ್ದಲ್ಲಿ 2 ಸಲ ಮತದಾನ ಆಗ್ತಿದೆ ಎಂದು ವೋಟ್ ಮಾಡಲು ಬಂದ ಯುವಕರಿಂದ ಹಾಗೂ ಸ್ಥಳೀಯ ನಾಗರಿಕರೊಂದಿಗೆ ಚುನಾವಣಾ ಸಿಬ್ಬಂದಿ ಹಾಗೂ ಅಧಿಕಾರಿಗಳೊಂದಿಗೆ ವಾದ ವಿವಾದ ನಡೆದವು. ಚುನಾವಣಾಧಿಕಾರಿ ಅವರಿಗೆ ತಿಳಿಸಿ ಹೇಳಿ ಸ್ಥಳಕ್ಕೆ ತಹಶೀಲ್ದಾರ್ ಭೇಟಿ ನೀಡಿ ಪರಿಶೀಲಿಸಿದರು ಹಾಗೂ ನಿಪ್ಪಾಣಿ ಶಹರ ಪೊಲೀಸ್ ಠಾಣೆ PSI ಜೊತೆ ಮಾತಿನ ಚಕಮಕಿಗೆ ಕಾರಣವಾಯಿತು. ಅವರು ಕೂಡ ಮತದಾರರಿಗೆ ತಿಳುವಳಿಕೆ ನೀಡಿ ವಾತಾವರಣ ಶಾಂತಗೊಳಿಸಿದರು. ಬೆಳಿಗ್ಗೆ 11 ಗಂಟೆ ನಂತರ ಮತದಾನ ಕಡಿಮೆ ಆಗಿದ್ದು ಬಿಸಿಲು ಕಡಿಮೆ ಆಗ್ತಲೇ ಮತದಾನ ಸಂಖ್ಯೆಯಲ್ಲಿ ಏರಿಕೆ ಆಗಿದೆ ಎಂದು ತಿಳಿದು ಬಂದಿದೆ. ಕೆಲಸ ಮಾಡಿದ್ರಿ ಗುಂಡ ಇಲ್ಲ ದಾದಾಗಿ ಮಾಡಕ್ ಬಂದಿಲ್ಲ. ನಾವು ಪಬ್ಲಿಕ್ ಸಲ ಬಂದೆವು. ಪಬ್ಲಿಕ್ ಯಾಕ್ರೆ ನೀನು ಮನ್ಯಾಗ ಬಂದೀವಿ ನೀನು ಮನ್ಯಾಗ ಬಂದೀವಿ ನಾ ಯಾಕೆ ಹೋಗ್ಬೇಕು ನೀವು ನೀವು ತೊಂದರೆ ಮಾಡಕತ್ತೀವಿ ನಾನಿಲ್ಲ. ಯಾವ್ದು ಹೇಳಿದ್ರು ಮೇಡಮ್ ಮಷೀನ್ದಾಗ ಏನ್ ಫಾಲ್ಟ್ ಇದೆ ಅಂತ ತೋರಿಸ್ರಿ ಮೊದಲು ಇದನ್ನ ನಾವು ಹೋಗವ್ ಒಂದ್ ವೋಟರ್ ಒಂದ್ ಸಲ ಬಟನ್ ಪ್ರೆಸ್ ಮಾಡಿ ಚಿತ್ರ ಬರೋಕೆ ಬೇಕಿನ್ ಬೇಡ. 2 ಸಲ 3 ಸಲ ಯಾಕೆ ಕೊಡೋದು ನಮ್ಗೆ ಬೇಡ ನಮ್ಗೆ. ನಾ ಏನ್ ಹೇಳ್ಬೇಕು ವೋಟರ್ ಯಾಕೆ ಹೊಡ ಒಳಗೆ ಪಬ್ಲಿಕ್ ಹೊಡವ್ರಿ ವೋಟರ್ಸ್ ಹೊಡ ಹೇಳಿ ವೋಟರ್ಸ್ ಕಂಪನಿ ಬಂದು ಇದ್ರ ಸಲ ಬಂದೇವು ಎಲ್ಲ. ನಾನು ಕಂಟ್ರೋಲ್ ಯೂನಿಟ್ ಚೆಕ್ ಮಾಡಿದ್ದೀನಿ. 17A ರಿಜಿಸ್ಟರ್ ಟ್ಯಾಲಿ ಮಾಡಿದ್ದೀನಿ. 17A ದಲ್ಲಿದೆ. ಕಂಟ್ರೋಲ್ ಯೂನಿಟ್ ಅಲ್ಲಿ 17A ದಲ್ಲಿ 172 ವೋಟರ್ಸ್ ಇದ್ದಾರೆ. ಕಂಟ್ರೋಲ್ ಯೂನಿಟ್ ಅಲ್ಲಿ ಟೋಟಲ್ ಹೊತ್ತು ನೋಡಿದಾಗ 172 ವೋಟರ್ಸ್ ಇದ್ದಾರೆ. ಯಾವುದು ಹೆಚ್ಚು ಕಡಿಮೆ ಡಿಫ್ರೆನ್ಸ್ ಕಂಡು ಬಂದಿಲ್ಲ. ಸರ್ ಇವರು ಆರೋಪ ಮಾಡ್ತಾ ಇದ್ದಾರೆ ಅಲ್ವಾ? ಅವ್ರ ಆರೋಪ ಏನ್ ಮಾಡ್ತಿದ್ದಾರೆ, ಇವಾಗ ಬ್ಯಾಲೆಟ್ ಕೊಡ್ತೀವಿ ನಾವು. ಬ್ಯಾಲೆಟ್ ಕೊಟ್ಮೇಲೆ ಒಂದೇ ವೋಟ್ರು ಅಲ್ಲಿ ವೋಟ್ ಮಾಡಬೇಕು. ಅದು ಒಂದೇ ವೋಟ್ ಆಗುತ್ತೆ. ನೀವು 2 ಸಲ ವೋಟ್ ಒಂದೇ ವೋಟ್ ಆಗುತ್ತೆ. 2 ಸಲ ನೀವು ಪ್ರೆಸ್ ಮಾಡಿದ್ರೆ ಒಂದ್ ಪ್ರೆಸ್ ಆಗ್ಲಿಲ್ಲ ಅಂದ್ರೆ ಮತ್ತೊಂದು ಪ್ರೆಸ್ ಮಾಡಿದ್ರೆ ಒಂದೇ ವೋಟ್ ಬರುತ್ತೆ. ಆದ್ರೆ ಸರ್ ಇವ್ರು ಹೇಳ್ತಾ ಇದ್ದಾರೆ 1 ವೋಟ್ ಒತ್ತಿದಲ್ಲಿ 2 ವೋಟ್ ಮತದಾನ ಆಗ್ತಾ ಇದ್ದಾರೆ. ಸಾಧ್ಯನೇ ಇಲ್ಲ. ಹಂಗ್ ಮಾಡಿದ್ರೆ ನೋಡ್ಲಿ, ಬೇಕಾದ್ರೆ ಅದ್ ನಾವು ಟೆಸ್ಟ್ ಮಾಡಿ ತೋರಿಸ್ತೀವಿ. ತಮ್ಮ ಹೆಸರು ಸರ್? ನಾವು ಸೆಕ್ಟರ್ ಆಫೀಸರು ಚಂದ್ರಶೇಖರ್ ಪಾಟೀಲ್. ಓಪನ್ ಮಾಡಿದ कुठला आहे? 26 आहे का 27 आहे? 2 to 6 आहे आमचं. 2 to 6 ಇಲ್ಲ ಆ ಕಡೆ ಬೇರೆ ಕಡೆ ಅವನ ಕಡೆ ನೈ ನಾವು ಕೊಡಂಗಿಲ್ಲ ಮಗ. ಹಾಯ್ ಹಿಂಗೈತೆ ಬಿಜೆಪಿ ಇದೆ. ಹೇಳ್ತೇನೆ ನಾ ಎಲ್ಲರಿಗೂ ಅಲ್ರಿ ಅವ್ರಿಗೆ ಅವ್ರ ಮಂದಿ ಕೊಡ್ತಾ ಮತ್ತೆ ನಮಗ್ ಕೊಡಂಗಿಲ್ಲ. ಮತ್ತೆ ನಾವು ಹೋಟೆಲ್ಗೆ ಬಂದಿಲ್ಲ, ಬೆಂಗಳೂರಿಂದ ಬಂದೇವು. ಬಸ್ ಚಾರ್ಜ್ ಕೊಡ್ತಾರ ನಮ್ಗೆ. ಬಸ್ ಚಾರ್ಜ್ ಕೊಡಂಗಿಲ್ಲ ಇವ್ರ. ಮತ್ತೆ ಹೋಟೆಲ್ಗೆ ಬರೋದ್ಯಾಕ ನಾವು ಮೇಡಮ್ ಅವರು ಅಸದೇ ಮೀಡಿಯಾದಾಗ ಬಿಟ್ಬಿಡ್ರಿ ಇಂಥವ್ರನ್ನ ಇಟ್ಕೊಂಡು. ಹೋದ ಸಲ ಬಿ ಹಂಗ ಮಾಡಿದಾರೆ. ಬೆಂಗಳೂರಿಂದ ಬರ್ತೇವೆ ನಾವು ಜಾಬ್ ಬಿಟ್ಟು. ಮತ್ತೆ ಇಲ್ಲಿ ಬಂದ್ರೆ ನಮಗೆ ರೊಕ್ಕ ಕೊಡಂಗಿಲ್ಲ. ಹೋಗಿ ರಾತ್ರಿ ರೊಕ್ಕ ಕೊಟ್ಟು ಬರ್ತಾರ. ರೊಕ್ಕ ಕೇಳ್ರೆ 70% ಅಷ್ಟ ಅಂತಾನ. ಯಾರಂದ್ರೆ ತಾನಾಜಿ ಕದಮ್ ಬಂದಿದ್ದಾನ್ರಿ 70% ಅಷ್ಟ ಅಂತ ಹೇಳಿ
ಹೌದ್ರಿ. ತಾನಾಜಿ ಕದಂ ಏನ್ ಅದಾರ ಅವ್ರ ಅವೇನ್ ಮೆಂಬರ್ ಅದನ್ನಂತ ಹೇಳ್ದಾರ ಬಿಜೆಪಿ ನಮಗೂ ಏನ್ ಗೊತ್ತಿಲ್ಲ BJP ನಾವೇನ್ ಸುಳ ಬಂದೇವನ್ ಬೆಂಗಳೂರದಿಂದ ಬಾಪ್ ಕೊಡಾಗಬೇಕಲ್ಲ ರೀ ಹೋಗಲ್ಲ ಕರೆಸ್ತಾರ ಮತ್ತೆ ಕೊಡಾಗಬೇಡ್ರಿ. ತಾನಾಜಿ ಕದಮ್ ಏನ್ರಿ ಅವ್ರು ಹಾ ನಂಬರ್ ಅದನ್ರಿ ಅವ್ರು ಅವ್ರ ನಂಬರ್ ಐತ್ರಲ್ಲ 70% ಅಷ್ಟೇ ಹೇಳ್ತಾನ್ರಿ ನಂಬರ್ ಹಚ್ಚಿ ಮಾತಾಡ್ರಿ ಏನದು ಕೊಡ್ತೀನಿ ತೋರಿ ನಮಗೆ ಏನ್ ಇವ್ರು ಹೊರಟಿದ್ರು ರೊಕ್ಕ ಬೇಡ ಬಸ್ ಚಾರ್ಜ್ ಕೊಡಕ್ ಹೇಳ್ರಿ ಮಾತಾಡ್ತು ಕೇಳ್ ನಂಬರ್ ನಿನ್ ಕೊಟ್ರಲ್ರಿ ಅವ್ರಿಗೆ ಕೊಟ್ಟು ನಿಮ್ಗೆ ಕೊಟ್ಟಿಲ್ಲ ಎಲ್ಲರಿಗೂ ಕೊಟ್ಟಿದ್ದಾನೆ 70% ನಮಗೆ ಅಷ್ಟೇ ಕೊಟ್ಟಿಲ್ಲ ನಮ್ಮ ಮನ್ಯಾಗ ಬಂದು 100 ಮಂದಿಗೆ ಬಿಟ್ಟಿದ ಓಕೆ ಆಯ್ತು ಅವ್ರ ನಂಬರ್ ನಾವು ಹೇಳ್ತೀವಿ ತೋರಿ ಫೋನ್ ಹೇಳಿ ನಂಬರ್ 99 00 00 88 88 12 ಹಾಂ ರೀ 12 12 55 55 नाही करता माहिती आहे त्यांच्या समाजाला त्यांनी नाही निवडून दिल्या असं समाजाला तेच प्रत्येक ठिकाणी बिजू पडत असेल तुमच्या समाजाला ते मेंबरला काय संबंध येत नाही तुमच्या लोकांना तुम्हीच बघा जातीमध्ये निवडून 226 ಎಲ್ಲ ಒಂದ್ ಕಡೆನೇ ಬರ್ತೈತೆ 226 त्याच्याकडे सांगायला जाऊ नको मी सगळं बघितले नाही तिथे ಎಲ್ಲ ನೋಡಿದೇನ್ರಿ 226 ಅವನ ಕಡೆನ ಲಿಸ್ಟ್ ಐತೆ ವರ್ಷ ಕೊಡಂಗಿಲ್ಲ ಇದು ವರ್ಷ ಅಲ್ಲ ಹೋದ ಸಲ ಹಂಗ ಮಾಡಿದಾನ त्याच्याकडे कृष्णाकडे द्यायला तो एकच फोडचं पैसे दिले कृष्णावरून मळ्याला पोच केलाय अक्कल तुमची किती अनबर समाज मध्ये येते ना ಹಾಕ್ಬಿಡ್ರಿ ಮೀಡಿಯಾದವ್ರು ಇಂಥದ್ದು ಏನ್ ಮಾಡೋದು ವರ್ಷ ಇದ ಹಾಡಾದ್ರೆ ಮತ್ತೆ ಹೋಟಿಂಗ್ ಯಾಕೆ ಹಾಕೋದು ನಾವು ಹಾಕ್ಲಿಕ್ಕೆ ಬಂದಿದ್ದೀವಿ ಹಾಕಿ ಬೇರೆ ಹಾಕಿರಿ ಹಾಕಿ ಪುಸ್ತಕ ಕೊಡ್ತಾರೆ